ಹಾಯ್ ಹಲೋ ನಮಸ್ತೆ. ಬಹಳ ದಿನ ಆಯಿತು ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಸ್ವಲ್ಪ ಇನ್ಮೇಲಿಂದ ಲೇಟ್ ಆಗುತ್ತೆ ವೀಡಿಯೋ ಮಾಡೋದು. ಬಟ್ ನನಗೆ ಯಾವುದು ಇಂಪಾರ್ಟೆಂಟ್ ಅನಿಸುತ್ತೆ ನೋಡಿ ಅದ್ರ ಬಗ್ಗೆ ನಿಮಗೆ ವೀಡಿಯೋ ಹಾಕ್ತಾ ಇರ್ತೀನಿ, ನೋಡ್ಬೋದು. ಇವತ್ತು ರಿಟ್ಗಳ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳೋಣ ಅಂತ ತಂದು ಮಾಡ್ತಾ ಇರೋದು ಈ ವಿಡಿಯೋ. ನಿಮಗೆ ಗೊತ್ತಿರದೆ ಯಾವ್ಯಾವ ರಿಟ್ಗಳಿದಾವೆ ಅಂತಲೂ ಆಲ್ಮೋಸ್ಟ್ ಗೊತ್ತಿರ್ಬೋದು, ಗೊತ್ತಿಲ್ಲದೆ ಇದ್ದರೆ ನೋಡಿ ಗೊತ್ತಿರ್ಬೋದು. ಅದರಲ್ಲೂ ಕೆಲವರಿಗೆ ಕೆಲವೊಂದು ಮಾಹಿತಿ ಇನ್ನೂ ಸ್ವಲ್ಪ ಗೊತ್ತಿಲ್ಲದೆ ಇರಬಹುದು. ಆ ಕಾರಣಕ್ಕಾಗಿ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸ್ವಲ್ಪ ಫುಲ್ ವಿಡಿಯೋ ನೋಡಿ. ಏನಪ್ಪ ಅಂತಂದರೆ ರಿಟ್ಗಳು ಅಥವಾ ವಿಶೇಷ ಆಜ್ಞೆಗಳು ಅಂತ ತಂದು ಕರಿತೀವಲ್ಲ, ಇವು ಏನಪ್ಪ ಅಂತಂದರೆ ಒಟ್ಟು 5 ಇದ್ದಾವೆ. ಇವು ಎಷ್ಟು 5 ಇದ್ದಾವೆ. ಯಾವುದು? ಒಂದು ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಪ್ರೊಹಿಬಿಷನ್, ಸರ್ಶಿಯೋರರಿ ಮತ್ತು ಕೋ ವಾರಂಟ್ಗಳನ್ನು. ಇವುಗಳು 32ನೇ ವಿಧಿ ಪ್ರಕಾರ ಸುಪ್ರೀಂ ಕೋರ್ಟ್ಗೆ ಮತ್ತು 226ನೇ ವಿಧಿ ಪ್ರಕಾರ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಬಹುದು. ಇದರಲ್ಲಿ ಸುಪ್ರೀಂ ಕೋರ್ಟ್ಗೆ ಮತ್ತು ಹೈಕೋರ್ಟ್ಗೆ ನೇರ ಮತ್ತು ಮೂಲ ನ್ಯಾಯವ್ಯಾಪ್ತಿಯನ್ನು ಹೊಂದಿದೆ. ಯಾವುದು? 2. ಇದನ್ನು ಬರೆಯೋಕ್ಕಾಗಲ್ಲ, ತಿಳ್ಕೊಂಬಿಡಿ. ನೇರ ಮತ್ತು ಮೂಲ ನ್ಯಾಯವ್ಯಾಪ್ತಿಯನ್ನು ಸುಪ್ರೀಂ ಕೋರ್ಟನ್ನು ಹೊಂದಿದೆ ಮತ್ತು ಹೈಕೋರ್ಟ್ಗಳನ್ನು ಎರಡೂ ಕೂಡ ಹೊಂದಿದೆ. ನೀವು ಸ್ವಲ್ಪ ಗೊತ್ತಿರಬೇಕು. ಡೈರೆಕ್ಟಾಗಿ ಸಲ್ಲಿಸ್ಬೋದು, ನೇರವಾಗಿಯೇ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಒಂದು ವಿಷಯ. ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ಮೂಲಭೂತ ಹಕ್ಕುಗಳಂತ ಏನು ಹೇಳಿದ್ರೆ ನೋಡಿ, ಅದರ ಬಗ್ಗೆ ಮಾತ್ರ ರಿಟ್ಗಳನ್ನು ಹೊರಡಿಸಬಹುದು. ಅದನ್ನು ಬಿಟ್ಟು ಮೂಲಭೂತ ಹಕ್ಕುಗಳನ್ನು ಬಿಟ್ಟು ಉಳಿದ ಸಂವಿಧಾನದಲ್ಲಿರುವ ನಮ್ಮ ಸಂವಿಧಾನಾತ್ಮಕ ಹಕ್ಕುಗಳಾಗಲಿ ಅಥವಾ ಶಾಸನೀಯ ಹಕ್ಕುಗಳಾಗಲಿ ಅಥವಾ ನಾಗರಿಕ ಹಕ್ಕುಗಳಂತ ಕರಿತೀವಿ, ಇವುಗಳ ಬಗ್ಗೆ ಸುಪ್ರೀಂ ಕೋರ್ಟ್ಗೆ ಹೋಗಲು ಬರೋದಿಲ್ಲ. ಬಟ್ ಹೈಕೋರ್ಟ್ಗೆ ಹೋಗ್ಬೋದು. ಅದಕ್ಕೆ ಇಲ್ಲಿ ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ರಿಟ್ಗಳ ಬಗ್ಗೆ ಇದ್ದರೆ ಮಾತ್ರ ನೇರವಾಗಿ ಹೋಗಿ ನನಗೆ ಈ ರೀತಿ ನನ್ನ ಮೂಲಭೂತ ಹಕ್ಕು ಉಲ್ಲಂಘನೆ ಆಗಿದೆ ಅಂತಂದು ಸಲ್ಲಿಸ್ಬೋದು. ಬಟ್ ಈ ಉಳಿದವು ಏನಿದೆ ನೋಡಿ, ಸಂವಿಧಾನಾತ್ಮಕ ಹಕ್ಕು, ಶಾಸನಾತ್ಮಕ ಹಕ್ಕು ಮತ್ತು ನಾಗರಿಕ ಹಕ್ಕುಗಳು ಅಥವಾ ನಿಮ್ಮ ಇನ್ನಿತರ ಯಾವುದೇ ಹಕ್ಕಾಗಲಿ ಅವುಗಳ ಬಗ್ಗೆ ನೀವು ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟಾಗಿ ಹೋಗೋಕ್ಕೆ ಬರೋದಿಲ್ಲ. ಬಟ್ ಅವುಗಳಿಗೆ ರಿಟ್ಗಳನ್ನು ಸಲ್ಲಿಸೋಕೆ ಬರೋದಿಲ್ಲ. ಬಟ್ ಹೈಕೋರ್ಟ್ಗೆ ಹೋಗ್ಬೋದು. ನನಗೆ ಈ ರೀತಿ ಆಗಿದೆ ಅಂತಂದು ನೀವು ಹೈಕೋರ್ಟ್ಗೆ ಅರ್ಜಿನ ಸಲ್ಲಿಸ್ಬೋದು. ಓಕೆನಾ? ಆ ಕಾರಣಕ್ಕಾಗಿ ಇಲ್ಲಿ ನಿಮಗೇನು ರಿಟ್ಗಳಲ್ಲಿ ಅಂತಂದು ಒಂದು ಕ್ವಶನ್ ಕೇಳ್ತಾರೆ. ಏನಪ್ಪ ಅಂತಂದರೆ ಇರಿ, ಡೈರೆಕ್ಟಾಗಿ ಕೇಳ್ಬೋದು, ಇಂಡೈರೆಕ್ಟಾಗಿ ಕೇಳ್ಬೋದು. ಏನಪ್ಪ ಅಂತಂದರೆ ಡೈರೆಕ್ಟಾಗಿ ಏನು ಕೇಳ್ತಾರಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ರಿಟ್ ವ್ಯಾಪ್ತಿ ಹೈಕೋರ್ಟ್ನ ರಿಟ್ ವ್ಯಾಪ್ತಿಗಿಂತ ಕಡಿಮೆ ಇದೆ ಅಥವಾ ಸಂಕುಚಿತವಾಗಿದೆ ಅಂತಂದು ಕೇಳಿದರೆ ಅದು ರೈಟ್ ಆನ್ಸರ್. ಇದು ರೈಟ್ ಆಗುತ್ತೆ. ಅಥವಾ ಇಂಡೈರೆಕ್ಟಾಗಿಯೂ ಕೇಳ್ಬೋದು, ಏನಾದರೂ ಕೇಳ್ಬೋದು. ಆ ಕಾರಣಕ್ಕಾಗಿ ರಿಟ್ಗಳಲ್ಲಿ ಅಂತ ಬಂದಾಗ ಏನು ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಹೈಕೋರ್ಟ್ನ ವ್ಯಾಪ್ತಿಗಿಂತ ಕಡಿಮೆ ಆಗುತ್ತೆ. ಯಾಕಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ಗೆ ಡೈರೆಕ್ಟ್ ರಿಟ್ಗಳ ಬಗ್ಗೆ ಮಾತ್ರ ಹೋಗ್ಬೋದು. ಬಟ್ ಯಾವುದು ಉಳಿದ ಹಕ್ಕುಗಳ ಬಗ್ಗೆ ನಾವು ರಿಟ್ಟು ಮತ್ತು ಉಳಿದ ಹಕ್ಕುಗಳ ಬಗ್ಗೆ ಹೈಕೋರ್ಟ್ಗೂ ಕೂಡ ಹೋಗ್ಬೋದು. ಆ ಕಾರಣಕ್ಕಾಗಿ ಇದೊಂದು ಪಾಯಿಂಟ್ ನಿಮಗೆ ಗೊತ್ತಿರಲಿ. ನೆಕ್ಸ್ಟ್ ಏನಪ್ಪ ಅಂತಂದರೆ ಇನ್ನೂ ಒಂದು ಏನಪ್ಪ ಕ್ವಶನ್ ಅಂತಂದರೆ ಮೂಲಭೂತ ಹಕ್ಕುಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮೂಲ ನ್ಯಾಯವ್ಯಾಪ್ತಿ ಮತ್ತು ನೇರ ವ್ಯಾಪ್ತಿ ಎರಡೂ ಹೊಂದಿದೆ. ಆದರೆ ಏಕಸ್ವಾಮ್ಯ ವ್ಯಾಪ್ತಿಯನ್ನು ಹೊಂದಿಲ್ಲ. ಕೆಲವೊಬ್ಬರಿಗೆ ಇದೇನು ಗೊತ್ತಿದ್ದರಿಗೆ ಏನು ದೊಡ್ಡ ವಿಷಯ ಅಲ್ಲ ಅಂತ ಅನ್ಸ್ಬೋದು. ಏಕಸ್ವಾಮ್ಯ ವ್ಯಾಪ್ತಿ ಅಂದರೆ ಏನು ಅಂತ ತಂದು ಕೆಲವೊಬ್ಬರಿಗೆ ಕನ್ಫ್ಯೂಸ್ ಆಗ್ಬೋದು. ಆ ಕಾರಣಕ್ಕಾಗಿ ಇದನ್ನು ಹೇಳ್ತಾ ಇದ್ದೀನಿ. ಮೂಲ ಮತ್ತು ನೇರ ವ್ಯಾಪ್ತಿ ಅಂತಂದರೆ ಡೈರೆಕ್ಟಾಗಿ ಸಲ್ಲಿಸ್ಬೋದು ಅಥವಾ ಹೈಕೋರ್ಟ್ಲಿಂದ ನಾವು ಮತ್ತೆ ಅಲ್ಲಿಗೆ ಹೋಗ್ಬೋದು. ಡೈರೆಕ್ಟಾಗಿ ಹೋಗ್ಬೋದು, ಹೈಕೋರ್ಟ್ಲಿಂದನೂ ಹೋಗ್ಬೋದು. ಬಟ್ ಏಕಸ್ವಾಮ್ಯ ವ್ಯಾಪ್ತಿ ಅಂತಂದರೆ ನಮ್ಮ ದೇಶದಲ್ಲಿ ಬರೀ ರಿಟ್ಗಳನ್ನು ಅರ್ಜಿ ಸಲ್ಲಿಸೋಕ್ಕೆ ಸುಪ್ರೀಂ ಕೋರ್ಟ್ ಅಷ್ಟೇ ಅಲ್ಲ, ಹೈಕೋರ್ಟ್ಗಳು ಕೂಡ ನಾವು ಅರ್ಜಿನ ಸಲ್ಲಿಸ್ಬೋದು ರಿಟ್ಗಳ. ಅದಕ್ಕಾಗಿ ಏಕಸ್ವಾಮ್ಯ ಇದು ಬರೋದಿಲ್ಲ. ಸುಪ್ರೀಂ ಕೋರ್ಟ್ ಅವರಷ್ಟೇ ನಮಗೆ ರಿಟ್ಗಳನ್ನು ಅರ್ಜಿ ಸಲ್ಲಿಸೋಕ್ಕೆ ಅನುಮತಿ ಕೊಟ್ಟಿದೆ ಅಂತಂದರೆ ಏಕಸ್ವಾಮ್ಯ ಬರುತ್ತೆ. ಆ ಕಾರಣಕ್ಕಾಗಿ ಸುಪ್ರೀಂ ಕೋರ್ಟ್ ಅಷ್ಟೆಲ್ಲ ಹೈಕೋರ್ಟ್ಗೆ ಹೋಗಲು ನಮಗೆ ಇದೆ ಎಂಬ ಕಾರಣಕ್ಕಾಗಿ ಇದು ಏಕಸ್ವಾಮ್ಯ ಬರೋದಿಲ್ಲ. ಇದು ಕೂಡ ನಿಮಗೆ ಗೊತ್ತಿರಲಿ. ಇವು ಸಣ್ಣ ಪಾಯಿಂಟೇ ನಿಮಗೆ ಮಿಸ್ಟೇಕ್ ಆಗ್ತವೆ ಎಂಬ ಕಾರಣಕ್ಕೆ ಇದನ್ನು ಹೇಳ್ತಾ ಇದ್ದೀನಿ. ನೆಕ್ಸ್ಟ್, ಇವಾಗ ಏನಾದರೂ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ನಾವು ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗ್ಬೋದು. ರಿಟ್ಗಳು ಏನು ನಮಗೆ ತೊಂದರೆ ಆದರೆ, ನಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಹೋಗ್ಬೋದು. ಆದರೆ ಇತರೆ ನ್ಯಾಯಾಲಯಗಳಿಗೂ ನಾವು ಹೋಗ್ಬೋದಾ ಅಂತಂದು ಕೇಳಿದ್ರೆ ಬರೋದಿಲ್ಲ. ಹೌದಾ? ನಮ್ಮ ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆದಾಗ ನಾವು ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಆದರೆ ಇತರೆ ನ್ಯಾಯಾಲಯಗಳಿಗೆ ಹೋಗಲು ಬರೋದಿಲ್ಲ. ಆದರೆ ಯಾವಾಗ ಬರಬಹುದು ಅಂತಂತನೂ ಒಂದು ಆಪ್ಷನ್ ಇದೆ. ಒಂದು ವೇಳೆ ಏನಾದರೂ ನಮ್ಮ ಸಂಸತ್ತು
ಸಂಸತ್ತು ಏನಿದೆ ನೋಡಿ, ಈ ವ್ಯಾಪ್ತಿಯನ್ನು ರಿಟ್ಗಳನ್ನು ಸಲ್ಲಿಸಲು ಈ ವ್ಯಾಪ್ತಿ ಏನಿದೆ ನೋಡಿ, ಇದನ್ನು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮಾತ್ರ ನೀಡಿದೆ. ನಾವು ಏನಾದರೂ ತೊಂದರೆ ಆದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗೆ ಮಾತ್ರ ಹೋಗ್ಬೋದು ಅಂತಂದು ಸಂಸತ್ತು ನಮಗೆ ನೀಡಿದೆ. ಆದರೆ ಇದಕ್ಕೂ ಮೀರಿ ಎಕ್ಸಾಂಪಲ್ ಜಿಲ್ಲಾ ಕೋರ್ಟ್ಗಳಿಗೂ ಕೂಡ ಇದನ್ನು ಅನುಮತಿನ ನೀಡಿದರೆ, ಸಂಸತ್ತು ಏನಾದರೂ ಈ ಅಧಿಕಾರವನ್ನು ಜಿಲ್ಲಾ ಕೋರ್ಟ್ಗಳಿಗೂ ನೀಡಿದರೆ ನಾವು ಜಿಲ್ಲಾ ಕೋರ್ಟ್ಗಳನ್ನು ಹೋಗ್ಬೋದು. ಇದನ್ನು ಹೊರಡಿಸುವ ಅಧಿಕಾರವನ್ನು ಸಂಸತ್ತಿಗೆ ಇದೆ. ಓಕೆನಾ? ನಿಮಗೆ ಇದನ್ನು ಕೇಳ್ಬೋದು. ಏನಂತ ಕೇಳ್ಬೋದಪ್ಪ, ಈಗ ವಿಶೇಷ ಆಜ್ಞೆಗಳು ಅಂದರೆ ಇವೇನಿದೆ ನೋಡಿ, ರಿಟ್ಗಳನ್ನು ಹೊರಡಿಸಬಹುದಾದ ಈ ಅಧಿಕಾರವನ್ನು ಇತರೆ ಯಾವುದೇ ನ್ಯಾಯಾಲಯಕ್ಕೆ ನೀಡಬಹುದಾ ಅಂತಂದು ಕೇಳ್ಬೋದು. ಅಥವಾ ನೀಡುವ ಅಧಿಕಾರ ಯಾರಿಗಿದೆ ಅಂತಲೂ ಕೇಳ್ಬೋದು. ನೀಡುವ ಅಧಿಕಾರ ರಾಷ್ಟ್ರಪತಿ ಅಥವಾ ಯಾವುದು ಸುಪ್ರೀಂ ಕೋರ್ಟಿಗಿದೆ, ಅಥವಾ ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಪ್ರಧಾನಮಂತ್ರಿ, ಮತ್ತು ಕೊನೆಯದಾಗಿ ಸಂಸತ್ತು. ಈ ರೀತಿ ಏನಾದರೂ ಕೇಳಿದ್ರೆ ಆನ್ಸರ್ ಯಾವುದಾಗಿರುತ್ತೆ? ಸಂಸತ್ತಾಗಿರುತ್ತೆ. ಇದು ಕೂಡ ನಿಮಗೆ ಗೊತ್ತಿರಲಿ. ಮತ್ತು ಬರೋದಿಲ್ಲ ಅಂತಂತೇನಿಲ್ಲ, ಬರುತ್ತೆ. ಬಟ್ ಆ ರೀತಿ ಅಧಿಕಾರ ಯಾರಿಗಿದೆ? ಸಂಸತ್ತಿಗಿದೆ. ಈಗ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಮತ್ತು ನಮ್ಮ ಭಾರತದಲ್ಲಿರುವ ಒಟ್ಟು 25 ಹೈಕೋರ್ಟ್ಗಳಿಗೂ ಕೂಡ ಈ ಅಧಿಕಾರ ಇದೆ. ಸುಪ್ರೀಂ ಕೋರ್ಟ್ ಮತ್ತು 25 ಹೈಕೋರ್ಟ್ಗಳಿಗೂ ಈ ಅಧಿಕಾರ ಇದೆ. ಆದರೆ 1950ಕ್ಕೂ ಮುಂಚೆ ನಮ್ಮ ದೇಶದಲ್ಲಿ ಈ ಅಧಿಕಾರ ಯಾರಿಗಿತ್ತಪ್ಪ ಅಂತಂತಂದರೆ ಓನ್ಲಿ 3 ಹೈಕೋರ್ಟ್ಗಳಿಗಿತ್ತು. ಅಂದರೆ 3 ಹೈಕೋರ್ಟ್ಗಳೇನು, ಕಲ್ಕತ್ತಾ, ಬಾಂಬೆ ಹಾಗೂ ಮದ್ರಾಸ್ ಹೈಕೋರ್ಟ್ಗಳು ಏನಿದೆ ನೋಡಿ, ಈ 3 ಹೈಕೋರ್ಟ್ಗಳಿಗೆ ಮಾತ್ರ ರಿಟ್ಗಳನ್ನು ಹೊರಡಿಸುವ ಅಧಿಕಾರ ಇತ್ತು. ಯಾವಾಗ? 1950ಕ್ಕೂ ಮುಂಚೆ. 1950 ಆದಮೇಲೆ ಈ ಪ್ರಸ್ತುತ ಈ 25 ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ಗಳು ಕೂಡ ನೀಡಿದ್ದಾರೆ. ಇದು ಕೂಡ ಗೊತ್ತಿರಲಿ. 1950 ಕೂಡ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಇದಾದ ಮೇಲೆ ಆಗಲೇ ಒಂದು ಹೇಳಿದ್ದೀನಿ, ಏನಪ್ಪ ಅಂತಂದರೆ ಸುಪ್ರೀಂ ಕೋರ್ಟ್ನ ರಿಟ್ ವ್ಯಾಪ್ತಿ ಹೈಕೋರ್ಟ್ನ ರಿಟ್ ವ್ಯಾಪ್ತಿಗಿಂತ ಕಡಿಮೆ ಇದೆ. ಅದು ಯಾವುದರಲ್ಲಿ ಅಂತಂಬದ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲದರಲ್ಲೂ ಕಡಿಮೆ ಇಲ್ಲ. ಯಾವುದರಲ್ಲಿ ಹೇಳಿದ್ನಲ್ಲ, ಮೂಲಭೂತ ಹಕ್ಕುಗಳಲ್ಲದೆ ಇತರೆ ಹಕ್ಕುಗಳನ್ನು ನಾವು ಅನುಷ್ಠಾನಗೊಳಿಸಲು ಹೈಕೋರ್ಟ್ನ ವ್ಯಾಪ್ತಿ ಹೆಚ್ಚಿಗಿದೆ. ಇದರಲ್ಲಿ ಮಾತ್ರ. ಇನ್ನೊಂದರಲ್ಲಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಹೆಚ್ಚಿಗಿದೆ. ಯಾವುದರಲ್ಲಿ? ಭಾರತದ ಭೂಪ್ರದೇಶ ಅಂತ ಬಂದಾಗ ಇದರಲ್ಲಿ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಹೆಚ್ಚಿರುತ್ತೆ. ಯಾಕಪ್ಪ ಅಂತಂದು ಕೇಳಿದ್ರೆ, ಈಗ ನಾವು ಎಕ್ಸಾಂಪಲ್ ಕರ್ನಾಟಕದಲ್ಲಿದ್ದೀವಿ. ನಮಗೇನಾದರೂ ತೊಂದರೆ, ನಾವು ಕರ್ನಾಟಕ ಹೈಕೋರ್ಟ್ಗೆ ಮಾತ್ರ ಹೋಗ್ಬೋದು. ಮತ್ತು ಅದನ್ನು ಬಿಟ್ಟರೆ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಓಕೆನಾ? ಸುಪ್ರೀಂ ಕೋರ್ಟ್ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಡಿ. ಕರ್ನಾಟಕ ಹೈಕೋರ್ಟ್ಗೆ ಮಾತ್ರ ಹೋಗ್ಬೋದು. ಅಥವಾ ಅದನ್ನು ಬಿಟ್ಟು ತಮಿಳುನಾಡು ಅಥವಾ ಆಂಧ್ರ ಪ್ರದೇಶ ಹೈಕೋರ್ಟ್ಗೆ ಹೋಗೋಕ್ಕೆ ಬರೋದಿಲ್ಲ. ಅದನ್ನು ಕರ್ನಾಟಕ ಹೈಕೋರ್ಟ್ಗೆ ಹೋಗ್ಬೋದು ಅಥವಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಕರ್ನಾಟಕ ಹೈಕೋರ್ಟ್ ಅಂತ ಬಂದಾಗ ಅದ್ರ ವ್ಯಾಪ್ತಿ ಎಷ್ಟಿದೆ? ನಮ್ಮ ಕರ್ನಾಟಕ ರಾಜ್ಯ ಎಷ್ಟಿದೆ ಅಷ್ಟು ಮಾತ್ರ ವ್ಯಾಪ್ತಿ ಇದೆ. ಆದರೆ ಸುಪ್ರೀಂ ಕೋರ್ಟ್ ಅಂತ ಬಂದಾಗ ಏನು? ಭಾರತ ಬರುತ್ತೆ. ಓಕೆನಾ? ನಮ್ಮ ಭಾರತ ಏನಿದೆ ನೋಡಿ, ಫುಲ್ಲು ಬರೀ ಡೈಗ್ರಾಮ್ ಎಲ್ಲ ಬೇಡ, ಭಾರತ ಎಷ್ಟಿದೆ ನೋಡಿ ಅಷ್ಟು ಬರುತ್ತೆ. ಆ ಕಾರಣಕ್ಕಾಗಿ ಈ ಭೂಪ್ರದೇಶ ಅಂತ ಬಂದಾಗ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಹೆಚ್ಚಾಗುತ್ತೆ, ಹೈಕೋರ್ಟ್ನ ವ್ಯಾಪ್ತಿಗಳು ಕಡಿಮೆ ಆಗುತ್ತವೆ. ಇದು ಜಸ್ಟ್ ಕರ್ನಾಟಕ ಅಂತಂದು ನಿಮಗೆ ಎಕ್ಸಾಂಪಲ್ ಹೇಳಿದ್ದು, ಅರ್ಥ ಆಯಿತು ಅಂತ ಅನ್ಕೊತೀನಿ. ಇದನ್ನು ಬಿಟ್ಟು ಮತ್ತೆ ಹೈಕೋರ್ಟ್ನ ವ್ಯಾಪ್ತಿ ಇನ್ನೊಂದರಲ್ಲಿ ಯಾವುದರಲ್ಲಿ ಹೆಚ್ಚಿದೆಯಪ್ಪ ಅಂತಂದರೆ, ಈಗ ನಾವು ಒಂದು ರಿಟ್ ಅರ್ಜಿನ ಸಲ್ಲಿಸ್ತೀವಿ. ಎಲ್ಲಿ? ಹೈಕೋರ್ಟ್ಗೆ ಸಲ್ಲಿಸ್ತೀವಿ. ಓಕೆನಾ? ಹೈಕೋರ್ಟ್ಗೆ ಸಲ್ಲಿಸಿದಾಗ ಆ ಹೈಕೋರ್ಟ್ ಏನಿದೆ ನೋಡಿ, ಆ ರಿಟ್ ಅರ್ಜಿಯನ್ನು ಅದನ್ನು ತಗೊಳ್ಬೋದು ಅಥವಾ ನಿರಾಕರಿಸ್ಬೋದು. ಓಕೆನಾ? ನಿರಾಕರಿಸುವ ಅಧಿಕಾರ ಯಾರಿಗಿದೆ? ಹೈಕೋರ್ಟ್ಗೆ ಇದೆ. ಆ ಕಾರಣಕ್ಕಾಗಿ ಇದರಲ್ಲಿ ಏನು, ಹೈಕೋರ್ಟ್ನ ವ್ಯಾಪ್ತಿ ಹೆಚ್ಚಿಗಾಗುತ್ತೆ. ಬಟ್ ಸುಪ್ರೀಂ ಕೋರ್ಟ್ ನಿರಾಕರಿಸುವಂತಿಲ್ಲ. ಇದು ಕೂಡ ಗೊತ್ತಿರಲಿ. ಆ ಕಾರಣಕ್ಕಾಗಿ ಕಂಪಲ್ಸರಿ ಅದನ್ನು ಸುಪ್ರೀಂ ಕೋರ್ಟ್ ತಗೋಬೇಕು, ಅದನ್ನು ಅರ್ಜಿ ವಿಚಾರಣೆಯನ್ನು ಮಾಡಲೇಬೇಕು. ಆ ಕಾರಣಕ್ಕಾಗಿ ಇದರಲ್ಲಿ ಹೈಕೋರ್ಟ್ನ ವಿವೇಚನಾಧಿಕಾರ ಏನಿದ್ರೆ ಜಾಸ್ತಿ ಇದೆ. ವಿವೇಚನಾಧಿಕಾರ ಜಾಸ್ತಿ ಇದೆ ಅಂತಂದರೆ ಅದನ್ನು ತಗೊಳ್ಬೋದು ಅಥವಾ ನಿರಾಕರಿಸ್ಬೋದು. ಆ ಕಾರಣಕ್ಕಾಗಿ ಹೈಕೋರ್ಟ್ನ ವ್ಯಾಪ್ತಿ ಜಾಸ್ತಿ ಇದೆ. ಇವು 3 ನಿಮಗೆ ಗೊತ್ತಿರಲಿ, ಬೇಕಾದ್ರೆ ಬರೆದಿಟ್ಕೊಳ್ಳಿ. ನೆಕ್ಸ್ಟ್, ಇದಾದ ಮೇಲೆ ನೆಕ್ಸ್ಟ್ 5 ರಿಟ್ಗಳನ್ನು ಬೇಗ ನೋಡ್ಬೋಣ. ಆಗಲೇ ನಿಮಗೆ ಗೊತ್ತಿರ್ತವೆ, ಬಟ್ ಸ್ವಲ್ಪ ಹೇಳ್ಬಿಡ್ತೀನಿ. ಮೊದಲನೇದಾಗಿ ಯಾವುದಪ್ಪ ಅಂತಂದರೆ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತೀವಿ? ಅದನ್ನು ಬಂದಿ ಪ್ರತ್ಯಕ್ಷೀಕರಣ ಅಂತ ಕರಿತೀವಿ. ಬಟ್ ಆಲ್ಮೋಸ್ಟ್ ನೀವೆಲ್ಲ ಇದನ್ನೇನು ಮಾಡಬೇಕು? ಇಂಗ್ಲೀಷ್ನಲ್ಲೇ ನೆನ್ಪಿಟ್ಕೊಂಡ್ಬಿಡಿ. ಓಕೆನಾ? ಇವೆಲ್ಲ ಕನ್ಫ್ಯೂಸ್ ಆಗಿಬಿಡ್ತವೆ. ಈಗ ಹೇಬಿಯಸ್ ಕಾರ್ಪಸ್ ಅಂತಂದ್ರೆ ಏನಪ್ಪ ಅಂತಂದರೆ ದೇಹವನ್ನು ಹಾಜರಿಪಡಿಸುವಂತಂದು ಅರ್ಥ. ದೇಹವನ್ನು ಹಾಜರಿಪಡಿಸು, ಇದನ್ನು ಗೊತ್ತಿರಲಿ. ಹೇಬಿಯಸ್ ಕಾರ್ಪಸ್ ಏನಪ್ಪ ಅಂತಂದರೆ, ಈಗ ಒಬ್ಬ ವ್ಯಕ್ತಿ ದೇಹವನ್ನು ಹಾಜರಿಪಡಿಸುವಂತಂದರೆ
ಬಂದಿ ಪ್ರತ್ಯಕ್ಷೀಕರಣ ಅಂದರೆ ಬಂಧನದಲ್ಲಿರುವ ವ್ಯಕ್ತಿಯನ್ನು ಪ್ರತ್ಯಕ್ಷಪಡಿಸುವುದು ಅಂತ ಅರ್ಥ ಕೊಡ್ತಿದೆ. ಏನಪ್ಪ ಇದ್ರ ಡೆಫಿನೇಷನ್ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಬಂಧನ ಮಾಡಿರ್ತಾರೆ. ಸೊ ಬಂಧಿಸಲ್ಪಟ್ಟ ವ್ಯಕ್ತಿಯನ್ನು 24 ಗಂಟೆ ಒಳಗೆ 24 ಗಂಟೆ ಒಳಗೆ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರು, ಎರಡು ಬರ್ತವೆ ಇಲ್ಲಿ, ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸುವಂತೆ ಬಂಧಿಸಿದ ವ್ಯಕ್ತಿಯ ವಿರುದ್ಧ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ರಿಟ್ ಯಾವುದು ಅಂತಂದರೆ ಹೇಬಿಯಸ್ ಕಾರ್ಪಸ್ ಅಂತ ಕರಿತೀವಿ. ಈ ಬಂಧನ ಮಾಡ್ತಾರಲ್ಲ ಅಲ್ಲಿ 24 ಗಂಟೆ ಅಂತ ಕೊಡ್ತೀವಿ. ಎಕ್ಸಾಂಪಲ್ 24 ಗಂಟೆ, ಓಕೆನಾ. ಈಗ ಯಾವುದೋ ಬೇರೆ ಸ್ಥಳದಲ್ಲಿ ಇರ್ತಾವನ ಅವನನ್ನು ಕರ್ಕೊಂಬರೋಕ್ಕೆ 24 ಗಂಟೆ ಜಾಸ್ತಿನೇ ಆಗಿಬಿಡುತ್ತೆ. ಅವಾಗೇನಪ್ಪ ಅಂತಂದು ಮತ್ತು ಜಾಸ್ತಿ ಆಗಿಬಿಡ್ತಲ್ಲ, ಅವನಿಗೆ ತೊಂದರೆ ಆಯ್ತಲ್ಲ, ಒಂದು ಮೂಲಭೂತ ಹಕ್ಕುಗಳಿಗೆ ತೊಂದರೆ ಆಯ್ತಲ್ಲ ಅಂತಂದು ನೀವು ಕೇಳ್ಬೋದು. ಸೊ ಇಲ್ಲಿ ಪ್ರಯಾಣದ ಅವಧಿ ಅಂತ ಏನಿರುತ್ತೆ ನೋಡಿ, ಅದನ್ನು ಲೆಕ್ಕ ಹಾಕೋಕ್ಕಾಗಲ್ಲ, ಓಕೆನಾ. ಪ್ರಯಾಣದ ಅವಧಿಯನ್ನು ಬಿಟ್ಟು ಅವನ್ನ ಬಂಧನ ಮಾಡಿದಾಗಿಂದ ಪ್ರಯಾಣದ ಅವಧಿಯನ್ನು ಬಿಟ್ಟು ಉಳಿದ ಗಂಟೆ ಏನಿದೆ ನೋಡಿ, ಅದ್ರ ಒಳಗಾಗಿ ಅವನನ್ನು ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಮುಂದೆ ಹಾಜರಿಪಡಿಸಬೇಕು. ಇದರಲ್ಲಿ ಮತ್ತೆ ಏನೇನು ಬರ್ತಾವಪ್ಪ ಅಂತಂದು ನೋಡೋಣ. ಇದು ನಿಮಗೆ ಗೊತ್ತಿರುತ್ತೆ. ಇದನ್ನು ಬಿಟ್ಟು ಏನು ಬರ್ತಾವ ಅಂತ ನೋಡೋಣ. ಇದರಲ್ಲಿ ನಿರಂಕುಶ ಬಂಧನದ ವಿರುದ್ಧ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಏನು ನಿರಂಕುಶ ಬಂಧನ ಅಂದರೆ ಏನು? ಅಲ್ಲಿ ಅವ್ನು ತಪ್ಪೇ ಇರಲ್ಲ, ಆದರೂ ಬಂಧನ ಮಾಡಿಬಿಟ್ಟಿರ್ತಾರೆ. ಅದ್ರ ವಿರುದ್ಧ ಈ ರಿಟನ್ನು ಹೊರಡಿಸ್ಬೋದು. ಮತ್ತು ಇದನ್ನು ಯಾರ್ಯಾರ ವಿರುದ್ಧ ಹೊರಡಿಸ್ಬೋದು ಅಂತ ಬಂದಾಗ, ಸಾರ್ವಜನಿಕ ಪ್ರಾಧಿಕಾರದ ವಿರುದ್ಧನೂ ಹೊರಡಿಸ್ಬೋದು, ಖಾಸಗಿ ವ್ಯಕ್ತಿಗಳ ವಿರುದ್ಧನೂ ಹೊರಡಿಸ್ಬೋದು. ಖಾಸಗಿ ವ್ಯಕ್ತಿಗಳ ವಿರುದ್ಧನ ಹೊರಡಿಸ್ಬೋದು. ಇಲ್ಲಿ ಯಾರೂ ಸಂಬಂಧ ಇಲ್ಲ, ತಪ್ಪು ಮಾಡಿದ್ದಾರೆ ಅಂದರೆ ಅದನ್ನು ಓಡಿಸ್ಬೋದು, ಅಥವಾ ಅವ್ರು ತಪ್ಪು ಮಾಡಿಲ್ಲ ಅಂತಂದರೆ ಅವರು ಕೂಡ ರಿಟ್ಗಳನ್ನು ಸಲ್ಲಿಸ್ಬೋದು. ಇದು ಕೂಡ ನಿಮಗೆ ಗೊತ್ತಿರಲಿ. ಕೆಲವು ಸಂದರ್ಭದಲ್ಲಿ ಈ ಆಜ್ಞೆಗಳನ್ನು ಹೊರಡಿಸಲು ಬರಲ್ಲ. ಯಾರು ತಪ್ಪು ಮಾಡಿದವರಿಗೆ ಈ ಆಜ್ಞೆ ಅಂದರೆ ರಿಟ್ಗಳನ್ನು ಅರ್ಜಿ ಸಲ್ಲಿಸಲು ಬರೋದಿಲ್ಲ. ಯಾವ್ಯಾವ ಸಂದರ್ಭ ಅಂತಂದರೆ, ಅವನನ್ನು ಬಂಧನ ಮಾಡಿರ್ತಾರಲ್ಲ, ಅದು ಏನಾದರೂ ಕಾನೂನುಬದ್ಧವಾಗಿದ್ದರೆ ಅವಾಗ ಇದನ್ನು ಹೊರಡಿಸೋಕ್ಕೆ ಬರೋದಿಲ್ಲ. ಇನ್ನೊಂದು, ಶಾಸಕಾಂಗ ಅಥವಾ ನ್ಯಾಯಾಲಯ ಉಲ್ಲಂಘನೆಗೆ ಸಂಬಂಧಿಸಿದ ಪ್ರಕರಣ ಆಗಿದ್ದರೆ ಇದನ್ನು ರಿಟ್ಗಳನ್ನು ಅರ್ಜಿ ಸಲ್ಲಿಸೋಕ್ಕೆ ಬರೋದಿಲ್ಲ. ಮತ್ತು ಸಕ್ಷಮ ನ್ಯಾಯಾಲಯದ ಬಂಧನಕ್ಕೊಳಪಟ್ಟಲ್ಲಿ ಇದನ್ನು ಹೊರಡಿಸೋಕ್ಕೆ ಬರೋದಿಲ್ಲ. ಇವು ಗೊತ್ತಿರಲಿ. ನೆಕ್ಸ್ಟ್ ಮ್ಯಾಂಡಮಸ್ ಅಂತಂದು ಕರಿತೀವಿ, ಪರಮಾದೇಶ ಅಂತಂದು ಕರಿತೀವಿ. ಮ್ಯಾಂಡಮನ್ಸ್ ಅಂದರೆ ಅರ್ಥ ಕೇಳಿದರೆ, ಮ್ಯಾಂಡಮಸ್ ಅಂದರೆ ಏನಂದರೆ ನಾವು ಆದೇಶಿಸುತ್ತೇವೆ ಎಂಬುದು ಇದು ಮ್ಯಾಂಡಮಸ್ ಅಂತಂದು ಕರಿತೀವಿ. ಏನು ಹೇಳ್ತಪ್ಪ ಇದಂತಂದರೆ, ತನ್ನ ಕರ್ತವ್ಯವನ್ನು ನಿರ್ವಹಿಸಲು ವಿಫಲನಾದ ಅಥವಾ ನಿರಾಕರಿಸಿದ ಸಾರ್ವಜನಿಕ ಅಧಿಕಾರಿಗೆ ಅಥವಾ ಸಾರ್ವಜನಿಕ ಪ್ರಾಧಿಕಾರ, ಎರಡು ಬರ್ತವೆ ಇಲ್ಲಿ, ಸಾರ್ವಜನಿಕ ಅಧಿಕಾರಿ ಮತ್ತು ಸಾರ್ವಜನಿಕ ಪ್ರಾಧಿಕಾರ, ಓಕೆನಾ. ಸಾರ್ವಜನಿಕ ಅಧಿಕಾರಿ ಮತ್ತು ಪ್ರಾಧಿಕಾರ ಎರಡರ ವಿರುದ್ಧನ ಹೊರಡಿಸ್ಬೋದು. ಅದನ್ನು ನಿರ್ವಹಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ ಯಾವುದು? ಮ್ಯಾಂಡಮಸ್ ಅಂತಂದು ಕರಿತೀವಿ. ಇದನ್ನು ಯಾವುದೇ ಸಾರ್ವಜನಿಕ ಸಂಸ್ಥೆ ಅಥವಾ ನಿಗಮ ಅಥವಾ ಕೆಳ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣ ಅಥವಾ ಸರ್ಕಾರದ ವಿರುದ್ಧವೂ ಇದು ಉದ್ದೇಶಕ್ಕಾಗಿ ಇದನ್ನು ಹೊರಡಿಸ್ಬೋದು. ಯಾರ್ಯಾರು? ಒಂದು ಸಾರ್ವಜನಿಕ ಸಂಸ್ಥೆ, ಒಂದು ನಿಗಮ ಮಂಡಳಿ, ಇನ್ನೊಂದು ಕೆಳ ನ್ಯಾಯಾಲಯ ಹಾಗೂ ನ್ಯಾಯಾಧೀಕರಣ, ಕೆಳ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣ, ಹಾಗೂ ಇನ್ನೊಂದು ಯಾವುದಪ್ಪ ಅಂದರೆ ಸರ್ಕಾರದ ವಿರುದ್ಧವೂ ಇದನ್ನು ಹೊರಡಿಸ್ಬೋದು. ಇದು ಗೊತ್ತಿರಲಿ. ನೆಕ್ಸ್ಟ್ ಇದರೊಳಗೆ ಮಿತಿಗಳು ಬರ್ತವೆ. ಯಾವುದು? ಮ್ಯಾಂಡಮಸ್ನಲ್ಲಿ ಮಿತಿಗಳು ಬರ್ತವೆ. ಯಾವುದಪ್ಪ ಅಂತ ನೋಡ್ಬೋಣ ಒಂದೊಂದು. ಇದನ್ನು ಯಾವುದ್ರ ವಿರುದ್ಧ ಹೊರಡಿಸುವಂತಿಲ್ಲ ಅಂತಂದು ಮಿತಿಗಳಂದರೆ ಯಾವುದ್ರ ವಿರುದ್ಧ ಹೊರಡಿಸೋಕ್ಕೆ ಬರೋದಿಲ್ಲ. ಒಂದು ಮ್ಯಾಂಡಮಸ್ಸನ್ನು ಯಾವುದ್ರ ವಿರುದ್ಧ ಹೊರಡಿಸೋಕ್ಕೆ ಬರೋದಿಲ್ಲ ಅಂತಂದರೆ, ಒಂದು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ಇದ್ರ ವಿರುದ್ಧ ಹೊರಡಿಸಲು ಬರೋದಿಲ್ಲ. ಹೇಬಿಯಸ್ ಕಾರ್ಪಸ್ಸು ಯಾರಾದರೂ ಹೊರಡಿಸ್ಬೋದು, ಬಟ್ ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆ ವಿರುದ್ಧ ಈ ಆಜ್ಞೆಯನ್ನು ಹೊರಡಿಸಲು ಬರೋದಿಲ್ಲ. ಒಂದು. ಇನ್ನೊಂದು, ಶಾಸನಾತ್ಮಕವಲ್ಲದ ಇಲಾಖಾ ಸೂಚನೆಗಳನ್ನು ಅನುಷ್ಠಾನಗೊಳಿಸಲು ಈ ಆಜ್ಞೆ ಹೊರಡಿಸಲು ಬರೋದಿಲ್ಲ. ಇನ್ನೊಂದು, ನಿರ್ವಹಿಸಬೇಕಾದ ಕರ್ತವ್ಯ ಕಡ್ಡಾಯವಾಗಿರದೆ, ಅಂದರೆ ಈಗ ಯಾವುದೋ ಒಂದು ಕೆಲಸ ಮಾಡಬೇಕಾಗಿರುತ್ತೆ ಸಾರ್ವಜನಿಕ ವ್ಯಕ್ತಿ, ಅಂದರೆ ಎಕ್ಸಾಂಪಲ್ ಸರ್ಕಾರಕ್ಕೆ ಸಂಬಂಧಪಟ್ಟ ವ್ಯಕ್ತಿನೇ, ಓಕೆನಾ. ಆತ ಸಾರ್ವಜನಿಕ ವ್ಯಕ್ತಿ, ಈ ವ್ಯಕ್ತಿನ ಈ ಕೆಲಸನ ಮಾಡಬೇಕಾಗಿರುತ್ತೆ, ಅದ್ರ ವಿರುದ್ಧ ಹೊರಡಿಸ್ಬೋದು. ಆದರೆ ಅದು ಆ ಕೆಲಸ ಕಡ್ಡಾಯ ಏನಲ್ಲ ಅದಕ್ಕೆ, ಬಟ್ ಅದನ್ನ ಕೆಲಸನೇ ಬೇರೆ, ಇದನ್ನು ಒಂದು ಸ್ವಲ್ಪ ಮಾಡಂತ ಹೇಳಿರ್ತಾರೆ. ಅದ್ರ ವಿರುದ್ಧ ಏನಾದರೂ ಹೊರಡಿಸೋಕೆ ಬರುತ್ತಾ ಅಂತಂದರೆ ಬರೋದಿಲ್ಲ. ಇದು ಗೊತ್ತಿರಲಿ. ಕಡ್ಡಾಯವಾಗಿತ್ತು ಈ ಕೆಲಸ ಮಾಡಬೇಕಿತ್ತು, ಮಾಡ್ತಿಲ್ಲ ಅಂತಂದರೆ ಮಾತ್ರ ಹೊರಡಿಸ್ಬೋದು. ಕಡ್ಡಾಯ ಇಲ್ಲ ಆ ಕೆಲಸ ಅಂತಂದರೆ ಅದ್ರ ವಿರುದ್ಧ ಹೊರಡಿಸಲು ಬರೋದಿಲ್ಲ. ನೆಕ್ಸ್ಟ್, ಕರಾರು ಬಾಧ್ಯತೆಯನ್ನು ಅನುಷ್ಠಾನಗೊಳಿಸಲು ಈ ಆಜ್ಞೆಯನ್ನು ಹೊರಡಿಸುವಂತೆ ಇನ್ನೊಂದು, ರಾಷ್ಟ್ರಾಧ್ಯಕ್ಷರು ಮತ್ತು ರಾಜ್ಯಪಾಲರ ವಿರುದ್ಧ ಇದನ್ನು ಹೊರಡಿಸೋಕ್ಕೆ ಬರೋದಿಲ್ಲ. ಇದು ಗೊತ್ತಿರಲಿ. ಇದಾದಮೇಲೆ ನೆಕ್ಸ್ಟು ಪ್ರೊಹಿಬಿಷನ್ ಅಂತಂದು ಕರಿತೀವಿ.
ಪ್ರೊಹಿಬಿಷನ್ ಅಂದರೆ ಪ್ರತಿಬಂಧಕಾಜ್ಞೆ ಅಂತಂದು ಕರಿತೀವಿ. ಪ್ರತಿಬಂಧಕಾಜ್ಞೆ ಅಂತಂದ್ರೆ ಏನಂತಂದರೆ ನಿಷೇಧಿಸು ಅಂತ ಅರ್ಥ ಕೊಡುತ್ತದೆ. ಪ್ರೊಹಿಬಿಷನ್ ಅಂದ್ರೆ ಏನು? ನಿಷೇಧಿಸು. ಇವೆಲ್ಲ ಅರ್ಥ ಗೊತ್ತಿರ್ಬೇಕು ನಿಮಗೆ, ಓಕೆನಾ? ಆಗಲೇ ಎಲ್ಲವೂ 3 ಹೇಳ್ಕೊತ ಬಂದಿನಿ, ಗೊತ್ತಿರಲಿ. ನಿಷೇಧಿಸು ಅಂತದೊಂದು ಅರ್ಥ ಕೊಡುತ್ತೆ. ಸ್ವಲ್ಪ ಇಲ್ಲಿ ರೈಟಿಂಗ್ ಪ್ರಾಬ್ಲಮ್ ಇದೆ, ನೀವು ಬರ್ಕೊಳ್ಳಿ. ನೆಕ್ಸ್ಟ್ ಇದ್ರ ಬಗ್ಗೆ ಹೇಳೋದಾದ್ರೆ ಏನಪ್ಪ ಅಂತಂದರೆ ತಮ್ಮ ಅಧಿಕಾರ ವ್ಯಾಪ್ತಿ ಅಥವಾ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ, ಓಕೆನಾ? ಅಥವಾ ತಾನು ಹೊಂದಿರದ ಕಾರ್ಯವ್ಯಾಪ್ತಿಯನ್ನು ಅತಿಕ್ರಮಿಸದಂತೆ ಕೆಳ ನ್ಯಾಯಾಲಯಗಳಿಗೆ ಅಥವಾ ನ್ಯಾಯಾಧೀಕರಣಗಳಿಗೆ ಇದನ್ನು ಹೊರಡಿಸ್ಬೋದು. ಏನೇನಪ್ಪ ಅಂತಂದರೆ ತನ್ನ ಅಧಿಕಾರ ವ್ಯಾಪ್ತಿ, ಇದನ್ನು ಇನ್ನೂ ಯಾವುದೋ ಒಂದು ಕೇಸ್ ಬಂದಿದೆ. ಸುಮ್ಮನೆ ನಿಮಗೆ ಎಕ್ಸಾಂಪಲ್ ಹೇಳ್ತೀನಿ. ಇದನ್ನು ಈಗ ಯಾವುದೋ ಒಂದು ಕೇಸ್ ಬಂದಿದೆ, ಓಕೆನಾ? ಅದು ಇನ್ನೂ ಏನೂ ಆಗೇ ಇಲ್ಲ, ಆಜ್ಞೆ ತೀರ್ಪನ್ನು ಕೊಟ್ಟಿಲ್ಲ, ಅದ್ರ ಬಗ್ಗೆ ಇನ್ನೂ ಕೇಸನ್ನು ನಡೀತಾ ಇಲ್ಲ, ಬಟ್ ಬಂದಿದೆ, ಓಕೆನಾ? ಅದು ಏನಾದರೂ ಮೇಲಿನ ನ್ಯಾಯಾಲಯಗಳಿಗೆ ಗೊತ್ತಿದೆಯಪ್ಪ ಅಂತ ಗೊತ್ತಾಯಿತು, ಈ ರೀತಿ ಒಂದು ಕೇಸ್ ಬಂದಿದೆ, ಅವ್ರನ್ನ ತಗೊಳ್ತಾ ಇದ್ದಾರೆ ಇವರು ಅಂತಂದು ಏನಾದರೂ ಗೊತ್ತಾದರೆ ಅವರ ಕಾರ್ಯವ್ಯಾಪ್ತಿನ ಮೀರಬಾರ್ದು. ಅಂದರೆ ಆ ಕೇಸನ್ನ ನೀವು ತೊಗೋಬಾರ್ದು, ಅದು ನಿಮಗೆ ಬರೋದಿಲ್ಲ ಅಂತಂದು ಅವಾಗಲೇ ಹೇಳ್ಬಿಡ್ತಾರೆ. ಇನ್ನು ಅದು ತೀರ್ಪನ್ನು ಕೊಟ್ಟಿಲ್ಲ, ಅದಕ್ಕೆ ಮುಂಚೆನೇ ಇದನ್ನು ಹೇಳ್ಬಿಡ್ತಾರೆ, ಓಕೆನಾ? ಅದೇ ಪ್ರೊಹಿಬಿಷನ್. ನಿಮಗೆ ಆಡು ಭಾಷೆಯಲ್ಲಿ ಹೇಳಿದ್ದೇನೆ. ಇದನ್ನು ತಮ್ಮ ಅಧಿಕಾರ ವ್ಯಾಪ್ತಿ ಅಥವಾ ಕಾರ್ಯವ್ಯಾಪ್ತಿಯನ್ನು ಮೀರದಂತೆ ಅಥವಾ ತಾನು ಹೊಂದಿರದ ಕಾರ್ಯವ್ಯಾಪ್ತಿಯನ್ನು ಅತಿಕ್ರಮಿಸದಂತೆ ಕೆಳ ನ್ಯಾಯಾಲಯಗಳಿಗೆ ಇದನ್ನು ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ಹೊರಡಿಸುವ ಆಜ್ಞೆಯಾಗಿದೆ. ಇದು ಇದನ್ನು ಯಾವುದಾದ್ರ ವಿರುದ್ಧ ಹೊರಡಿಸೋಕೆ ಬರೋದಿಲ್ಲಪ್ಪ ಅಂತಂದು ನೋಡೋಣ. ಯಾವುದಾದ್ರ ವಿರುದ್ಧ ಅಂತಂದರೆ ಒಂದು ನ್ಯಾಯಿಕ ಮತ್ತು ಅರೆ ನ್ಯಾಯಿಕ ಪ್ರಾಧಿಕಾರಗಳ ವಿರುದ್ಧ ಮಾತ್ರ ಇದನ್ನು ಹೊರಡಿಸ್ಬೋದು. ಅದನ್ನು ಬಿಟ್ಟು ಆಡಳಿತಾತ್ಮಕ ಪ್ರಾಧಿಕಾರಗಳು, ಶಾಸನಾತ್ಮಕ ಸಂಸ್ಥೆಗಳು ಅಥವಾ ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಇದ್ರ ವಿರುದ್ಧ ಈ ಆಜ್ಞೆ ಹೊರಡಿಸಲು ಬರೋದಿಲ್ಲ. ಯಾವುದಾದ್ರ ವಿರುದ್ಧ? ಆಡಳಿತಾತ್ಮಕ ಪ್ರಾಧಿಕಾರಗಳು, ಶಾಸನೀಯ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು ಇದರ ವಿರುದ್ಧ ಇದನ್ನು ಹೊರಡಿಸೋದಕ್ಕೆ ಬರೋದಿಲ್ಲ. ಇದು ಗೊತ್ತಿರಲಿ. ನೆಕ್ಸ್ಟ್ ಇದಾದ ಮೇಲೆ ಸರ್ಶ್ಯೂರರಿ ಅಂತಂದು ಕರಿತೀವಿ. ಇದನ್ನು ಏನಪ್ಪ ಅಂತಂದರೆ ಸರ್ಶ್ಯೂರರಿ ಕೆಳ ನ್ಯಾಯಾಲಯದಿಂದ ವರಿಷ್ಠ ನ್ಯಾಯಾಲಯಗಳಿಗೆ ದಾವೆಗಳು ಅಥವಾ ಪ್ರಕರಣಗಳು ವರ್ಗಾಯಿಸುವಂತೆ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ. ಏನಪ್ಪ ಇದನ್ನು ಆಡು ಭಾಷೆಯಲ್ಲಿ ಹೇಳೋದಾದರೆ ಎಕ್ಸಾಂಪಲ್, ಇವಾಗ ಒಂದು ಕೇಸನ್ನು ಒಂದು ನ್ಯಾಯಾಲಯ ನಡೆಸ್ತಾ ಇದೆ. ಆಲ್ರೆಡಿ ಅದನ್ನು ನಡೆಸೋಕ್ಕಂತಿಲ್ಲ ಅಂತಲ್ಲ, ಆಲ್ರೆಡಿ ನಡೆಸ್ತಾ ಇದೆ. ನಡೆಸಿ ಅದಕ್ಕೆ ಒಂದು ಏನಿದೆ ನೋಡಿ, ಏನು ಹೇಳ್ಬೇಕಪ್ಪ, ಇದು ಒಂದು ಆಜ್ಞೆಯನ್ನು ಕೊಟ್ಟುಬಿಟ್ಟಿದೆ. ಒಂದು ಎಕ್ಸಾಂಪಲ್ ತೀರ್ಪನ್ನು ಕೊಟ್ಟುಬಿಟ್ಟಿದೆ ಅಂತಂದು ಇಟ್ಕೊಬಿಡಿ. ಅಥವಾ ಇನ್ನು ತೀರ್ಪನ್ನು ಇವತ್ತು ಕೊಡ್ತಾರೆ ಅಥವಾ ತೀರ್ಪನ್ನು ಕೊಟ್ಟಿದೆ ಅಂತಂದು ಬಂದಾಗ ಆವಾಗ ಈ ತೀರ್ಪು ನಿಮಗೆ ಬರೋದಿಲ್ಲ. ಇದನ್ನು ನಿಮ್ಮ ಮೇಲಿನ ನ್ಯಾಯಾಲಯಗಳಿಗೆ ಬರುತ್ತೆ. ಆ ಕಾರಣಕ್ಕಾಗಿ ಇದನ್ನು ಅಲ್ಲಿಂದ ಮೇಲಿನ ನ್ಯಾಯಾಲಯಗಳಿಗೆ ವರ್ಗಾಯಿಸಿ ಅಂತಂದು ಇದನ್ನು ಹೇಳ್ತದೆ. ಯಾರು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್, ಓಕೆನಾ? ಗೊತ್ತಿರಲಿ. ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟು ಕೆಳ ನ್ಯಾಯಾಲಯದಿಂದ ವರಿಷ್ಠ ನ್ಯಾಯಾಲಯಗಳಿಗೆ ಪ್ರಕರಣಗಳನ್ನು ವರ್ಗಾಯಿಸುವಂತೆ ಇದನ್ನು ಯಾರು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ ನೀಡುವ ಆಜ್ಞೆ ಆಗಿದೆ. ಇದನ್ನು ಯಾವುದು? ಸರ್ಶ್ಯೂರ್. ಇದು ಗೊತ್ತಿರಲಿ. ಏನಪ್ಪ ಅಂತಂದರೆ ಕಾನೂನು ಯಾವುದನ್ನಂತಂದರೆ ತಮ್ಮ ವ್ಯಾಪ್ತಿಯಲ್ಲಿ ಬಾರದ ಅಧಿಕಾರ ಚಲಾಯಿಸಿದಾಗ, ದೋಷಪೂರಿತ ರೀತಿಯಲ್ಲಿ ಕಾನೂನು ಚಲಾಯಿಸಿದಾಗ ಈ ಆಜ್ಞೆಯನ್ನು ಹೊರಡಿಸ್ಬೋದು. ಆದರೆ ಯಾವುದ್ಯಾವ್ದ್ರ ವಿರುದ್ಧ ಹೊರಡಿಸೋಕೆ ಬರೋದಿಲ್ಲ ಅಂತಲೂ ಇದರಲ್ಲೂ ಇದೆ. ಶಾಸನೀಯ ಸಂಸ್ಥೆಗಳು ಮತ್ತು ಖಾಸಗಿ ವ್ಯಕ್ತಿ ಅಥವಾ ಸಂಸ್ಥೆಗಳ ವಿರುದ್ಧನೂ ಇದನ್ನು ಹೊರಡಿಸೋಕೆ ಬರೋದಿಲ್ಲ. ಇದೆಲ್ಲ ಗೊತ್ತಿರಲಿ, ಇದನ್ನು ಬರೆದಿಟ್ಕೊಂಬಿಡಿ. ನೆಕ್ಸ್ಟ್ ಕೊನೆಯದಾಗಿ ನೋಡೋದಾದರೆ ಕೋ ವಾರಂಟಿ. ಇದು ನಿಮಗೆ ಈಸಿಯಾಗಿ ಗೊತ್ತಿರುತ್ತೆ, ಇದೇನು ಹೇಳೋದಿಲ್ಲ, ಬಟ್ ಆದರೂ ಸುಮ್ಮನೆ ನಾರ್ಮಲಾಗಿ ಹೇಳ್ಬಿಡ್ತೀನಿ ನೋಡಿ. ಇದನ್ನು ಯಾರ ವಿರುದ್ಧ ಹೊರಡಿಸ್ಬೋದು ಅಂತಂದರೆ, ಯಾರೋ ಒಬ್ಬರು ಸಾರ್ವಜನಿಕ ಹುದ್ದೆಯನ್ನು ಯಾವುದೋ ಕಾನೂನಿನ ಅರ್ಹತೆ, ಈಗ ಎಕ್ಸಾಂಪಲ್ ಒಂದು ಕ್ವಾಲಿಫಿಕೇಷನ್ ಅಂತ ಮಾಡಿರ್ತಾರೆ. ಆ ಕ್ವಾಲಿಫಿಕೇಷನ್ ಇರಲಾರ್ದೇ ಯಾವುದೋ ಒಂದು ಸರ್ಟಿಫಿಕೇಟನ್ನು ಸೃಷ್ಟಿಸಿ ಅದನ್ನು ಕೊಟ್ಟು ಏನಾದರೂ ಸಾರ್ವಜನಿಕ ಹುದ್ದೆಯನ್ನು ಪಡ್ಕೊಂಡಿದ್ದರೆ ಅವರ ವಿರುದ್ಧ ಇದನ್ನು ಹೊರಡಿಸ್ಬೋದು. ಆದರೆ ಇಲ್ಲಿ ಒಂದು ಮುಖ್ಯವಾದ ಪಾಯಿಂಟ್ ಬರುತ್ತೆ, ಅದನ್ನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಸಾರ್ವಜನಿಕ ಹುದ್ದೆಯನ್ನು ಹೊಂದಲು ಒಬ್ಬ ವ್ಯಕ್ತಿಗೆ ಇರಬೇಕಾದ ಅರ್ಹತೆ, ಕಾನೂನು ಬದ್ಧತೆಯ ಬಗ್ಗೆ ವಿಚಾರಣೆ ನಡೆಸುವಂತೆ ನ್ಯಾಯಾಲಯ ನೀಡುವ ಆದೇಶವೇ ಕೋ ವಾರಂಟ್. ಒಂದು ವೇಳೆ ಒಬ್ಬ ವ್ಯಕ್ತಿ ಏನಿದೆ ನೋಡಿ, ಸಾರ್ವಜನಿಕ ಹುದ್ದೆಯನ್ನು ಕಾನೂನು ಬಾಹಿರವಾಗಿ ಅತಿಕ್ರಮಿಸಿಕೊಂಡಿದ್ದರೆ ಅದಕ್ಕಾಗಿ ಅದರಿಂದ ಮುಕ್ತಿಗೊಳಿಸಲು ಇದನ್ನು ಹೊರಡಿಸ್ಬೋದು. ಈ ಆಜ್ಞೆಯು ಕಾನೂನು ಬಾಹಿರವಾಗಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಅತಿಕ್ರಮಿಸುವುದನ್ನು ತಡೆಗಟ್ಟುವ ಸಲುವಾಗಿ ಇದನ್ನು ಹೊರಡಿಸ್ಬೋದು.
ಆದರೆ ಇದರಲ್ಲೂ ಸ್ವಲ್ಪ ಏನೇನು ಬರ್ತಾವೆ ನೋಡೋಣ. ಶಾಸನಬದ್ಧ ಅಥವಾ ಸಂವಿಧಾನಾತ್ಮಕವಾದ ಹುದ್ದೆಯಾಗಿದ್ದರೆ ಮಾತ್ರ ಇದನ್ನು ಹೊರಡಿಸ್ಬೋದು. ಓಕೆನಾ. ಅದನ್ನು ಬಿಟ್ಟು ಉಳಿದರ ಯಾವುದು ಖಾಸಗಿ ಸಂಸ್ಥೆಯಲ್ಲಿ ಏನಾದರೂ ಹುದ್ದೆಗಳನ್ನು ಈ ರೀತಿ ಪಡ್ಕೊಂಡಿದ್ದರೆ ಅದರ ವಿರುದ್ಧ ಇದನ್ನು ಹೊರಡಿಸೋದಕ್ಕೆ ಬರೋದಿಲ್ಲ. ಸೊ ಖಾಸಗಿ ಸಂಸ್ಥೆಯಲ್ಲಿ ಈ ರೀತಿ ಹುದ್ದೆ ಪಡ್ಕೊಂಡಿದ್ದರೆ ಅವ್ರನ್ನ ಕೇಸ್ ಕೊಡ್ಬೋದು ಮತ್ತು ಖಾಸಗಿ ಸಂಸ್ಥೆಯವರೇ ಅವ್ರನ್ನ ಡೈರೆಕ್ಟಾಗಿ ತೆಗೆದುಹಾಕ್ಬೋದು. ಬಟ್ ಇದರಲ್ಲಿ ಏನಪ್ಪ ಅಂತಂದರೆ ಮುಖ್ಯವಾಗಿ ಇಷ್ಟೊತ್ತು ಏನು ಹೇಳಿದ್ರು ನೋಡಿ, ಅದರಲ್ಲಿ ಯಾರಿಗೆ ಏನು ತೊಂದರೆ ಆಗಿರುತ್ತೆ ನೋಡಿ ಅವರು ಮಾತ್ರ ಅರ್ಜಿ ಸಲ್ಲಿಸ್ಬೋದಾಗಿತ್ತು. ಎಕ್ಸಾಂಪಲ್ ಬಂಧಕಾಜ್ಞೆ ಅಂದರೆ ಪ್ರೊಹಿಬಿಷನ್ನು, ಮತ್ತು ಇನ್ನೊಂದು ಯಾವುದು ಹೇಬಿಯಸ್ ಕಾರ್ಪಸ್ಸು, ಮತ್ತು ಅದನ್ನು ಬಿಟ್ಟರೆ ಸರ್ಶಿಯೋರರಿ, ಇವುಗಳಿಗೆ ಏನು ಮಾಡ್ಬೋದು, ಯಾರಿಗೆ ತೊಂದರೆ ಆಗಿರುತ್ತೆ ಅವ್ರು ಮಾತ್ರ ಹೊರಡಿಸ್ಬೋದಾಗಿತ್ತು. ಆದರೆ ಕೋವಾರಂಟನ್ನು ತೊಂದರೆಗೊಳಗಾದ ವ್ಯಕ್ತಿ ಅಲ್ಲದೆ ಇತರೆ ಯಾವುದೇ ವ್ಯಕ್ತಿನೂ ಹೊರಡಿಸ್ಬೋದು. ಎಕ್ಸಾಂಪಲ್ ಯಾವನೋ ಒಬ್ಬನು ಈ ರೀತಿ ಒಂದು ತಗೊಂಡ್ಬಿಟ್ಟಿದ್ದಾನೆ ಕೆಲಸ, ನಿಮಗೆ ಗೊತ್ತಿರುತ್ತೆ ಈ ರೀತಿಯಾಗಿ ಒಂದು ಸಾರ್ವಜನಿಕ ಹುದ್ದೆಯನ್ನು ಅರ್ಹತೆ ಇಲ್ಲದಿದ್ದರೂ ಅವನು ಪಡ್ಕೊಂಡಿದ್ದಾನೆ ಅಂತದ್ದು ಬಂದಾಗ ನಾವೇ ಹೋಗಿ ಈ ರೀತಿ ಒಂದು ರಿಟ್ಟನ್ನು ಸಲ್ಲಿಸ್ಬೋದು. ಆವಾಗ ಅದರ ವಿರುದ್ಧ ವಿಚಾರಣೆ ಮಾಡ್ತಾರೆ. ಇದು ಗೊತ್ತಿರಲಿ. ನೆಕ್ಸ್ಟ್ ಇವೆಲ್ಲವೂ ಮೇನ್ ಪಾಯಿಂಟು. ಇದರೊಳಗೆ ಸಣ್ಣ ಪಾಯಿಂಟ್ ಏನಂತಂದರೆ, ಈಗ ಮೇನ್ ಪಾಯಿಂಟ್ ಮೂಲಭೂತ ಹಕ್ಕುಗಳ ರಕ್ಷಕ ಅಂತ ಯಾರನ್ನ ಕರೀತಾರೆ, ಸುಪ್ರೀಂ ಕೋರ್ಟ್ನ ಕರೀತಾರೆ. ಸುಪ್ರೀಂ ಕೋರ್ಟು ಮೂಲಭೂತ ಹಕ್ಕುಗಳ ರಕ್ಷಕ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ, ಸಂವಿಧಾನದ 359ನೇ ವಿಧಿ ಏನು ಹೇಳುತ್ತಪ್ಪ ಅಂತಂದರೆ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಜಾರಿಯಲ್ಲಿರುವಾಗ ಮೂಲಭೂತ ಹಕ್ಕುಗಳನ್ನು ಅನುಷ್ಠಾನಗೊಳಿಸಲು ಸುಪ್ರೀಂ ಕೋರ್ಟ್ಗೆ ಹೋಗುವ ಹಕ್ಕನ್ನು ರಾಷ್ಟ್ರಾಧ್ಯಕ್ಷರು ರದ್ದು ಮಾಡಬಹುದು. ಯಾರು? ರಾಷ್ಟ್ರಾಧ್ಯಕ್ಷರು. ಕೇಳ್ಬೋದು, ಯಾರು? ಸಂಸತ್ತು, ಪ್ರಧಾನಮಂತ್ರಿ, ರಾಷ್ಟ್ರಾಧ್ಯಕ್ಷರು, ರಾಜ್ಯಪಾಲರು, ಈ ರೀತಿ ಏನಾದರೂ ಕೇಳಿದ್ರೆ ಮೇನ್ ರಾಷ್ಟ್ರಾಧ್ಯಕ್ಷರು. ಇದು ಗೊತ್ತಿರಲಿ. ಮೇನಾಗಿ ನೀವು ಕನ್ಫ್ಯೂಸ್ ಆಗೋದಲ್ಲಿ ಸಂಸತ್ತು ಇಲ್ಲಾಂದರೆ ಸುಪ್ರೀಂ ಕೋರ್ಟೇ ಅಂತ ತಂದು ಕೊಟ್ಟರು ಅಲ್ಲೇ ಕನ್ಫ್ಯೂಸ್ ಆಗಿಬಿಡ್ತಾರೆ ಯಾರಪ್ಪ ಅಂತಂದು. ಸೊ ಆ ಕಾರಣಕ್ಕಾಗಿ ಇದನ್ನು ರಾಷ್ಟ್ರಾಧ್ಯಕ್ಷರು ರದ್ದುಪಡಿಸ್ಬೋದು. ಇದು ಗೊತ್ತಿರಲಿ. ಮತ್ತು ಯಾವ ವಿಧಿ ಅಂತಂದರೆ 359ನೇ ವಿಧಿ. ನೆಕ್ಸ್ಟ್ ಈಗಾಗಲೇ ಹೇಳಿದ್ದೀನಿ, 3 ಪಾಯಿಂಟ್ ಹೇಳ್ಬಿಟ್ಟಿದ್ದೀನಿ, ಅವನ್ನ ಗೊತ್ತಿರಲಿ. ಯಾವುದರ ಅಧಿಕಾರ ಜಾಸ್ತಿ ಇದೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್. ಇದರಲ್ಲಿ ಹೈಕೋರ್ಟ್ನ ವ್ಯಾಪ್ತಿ 2ರಲ್ಲಿ ಜಾಸ್ತಿ ಬರುತ್ತೆ. ಒಂದು ವಿವೇಚನಾಧಿಕಾರ ಮತ್ತು ಇನ್ನೊಂದು ಮೂಲಭೂತ ಹಕ್ಕುಗಳಲ್ಲದೆ ಇತರೆ ಹಕ್ಕುಗಳನ್ನು ಅದು ವಿಚಾರಣೆ ಮಾಡ್ಬೋದು ಹೈಕೋರ್ಟ್. ಇವೆರಡರಲ್ಲಿ ಹೈಕೋರ್ಟ್ನ ವ್ಯಾಪ್ತಿ ಜಾಸ್ತಿ ಇರುತ್ತೆ, ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಕಡಿಮೆ ಇರುತ್ತೆ. ಭೂಪ್ರದೇಶ ಅಂತ ಬಂದಾಗ ಸುಪ್ರೀಂ ಕೋರ್ಟ್ನ ವ್ಯಾಪ್ತಿ ಜಾಸ್ತಿ ಇರುತ್ತೆ. ಇದು ನಿಮಗೆ ತಿಳಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿರೋದು. ಸೊ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸ್ ಹಾಕಿ, ಮತ್ತು ಇದರಲ್ಲಿ ಏನಾದರೂ ತಪ್ಪು ಇದ್ದರೆ ಅದನ್ನು ಮೆಸೇಜ್ ಕೂಡ ಅಥವಾ ಕಮೆಂಟ್ಸ್ ಹಾಕಿ ನೋಡೋಣ. ಥ್ಯಾಂಕ್ ಯು ಆಲ್.